For all the latest updates, subscribe to News 9. Incessant rains continue to wreak havoc across regions in Karnataka. Continuous rains have led to the overflow of rivers, dams, and severe damage to property. One of the worst affected districts in Karnataka has been Madikeri, which has seen massive floods and landslides. Heavy rains continue to batter the district, leading to landslides in at least 8 places. Several areas across Madikeri have been flooded and obstructed road activity across the district. Revenue Minister R. Ashoka has promised to provide relief to the families affected by the heavy rainfall. ಈಗಾಗಲೇ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಏನೇನು ಬೆಳೆ ಹಾನಿಯಾಗಿದೆ ಅದನ್ನು ಸಮೀಕ್ಷೆ ಮಾಡಿ, ಎಷ್ಟು ಮನೆಗಳು ಬಿದ್ದಿದೆ, ಪಾರ್ಷಿಯಲ್ ಬಿದ್ದಿರೋ ಮನೆಗಳು, ನೀರು ನುಗ್ಗಿರೋ ಮನೆಗಳು, ಇದೆಲ್ಲ ಸಮೀಕ್ಷೆ ಮಾಡುವಂಥದ್ದು ಕೇಳಿದ್ದೀನಿ. ನೀರು ನುಗ್ಗಿದ ತಕ್ಷಣ 10,000 ರೂಪಾಯಿ ರಿಲೀಸ್ ಮಾಡೋಕ್ಕೆ ಹೇಳಿದ್ದೀನಿ. ಮತ್ತು ಪೂರ್ತಿ ಮನೆ ಬಿದ್ದ ತಕ್ಷಣ 5 ಲಕ್ಷ ರೂಪಾಯಿ ಇಮಿಡಿಯೇಟಾಗಿ ಅವ್ರನ್ನ ಕರೆದು ಮಾತಾಡಿ ಅವ್ರಿಗೆ ಮನೆ ಕಟ್ಕೊಳ್ಳೋವಂಥದ್ದಕ್ಕೆ ಏನೇನು ಅವಶ್ಯಕತೆ ಇದೆಯೋ ಇವೆರಡೂ ಇಮಿಡಿಯೇಟ್ ಆಗಬೇಕು. ಮತ್ತು ಜಾನುವಾರು ಸತ್ತರೆ 24 ಗಂಟೆಯಲ್ಲಿ ಅವರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ದೀನಿ. Incessant rains also temporarily halted rescue operations in the area. Adding to the Revenue Minister R. Ashoka, the District In-charge Minister of Madikeri, V. Somanna, said that the government has set up relief camps to aid the people affected by the rain. ಒಟ್ಟು 9 ಕಾಳಜಿ ಕೇಂದ್ರಗಳನ್ನು ಈಗಾಗಲೇ ಮಾಡಿದ್ದೀವಿ. 600ಕ್ಕೂ ಮೇಲ್ಪಟ್ಟು ನನ್ನ ತಾಯಿಯಂದಿರು, ಹಿರಿಯರು, ಮಕ್ಕಳು ಅಲ್ಲಿ ಇದ್ದಾರೆ. ಅದರಲ್ಲಿ ಸುಮಾರು ಒಂದು 30-40 ಅಂದರೆ ಒಂದು 5-6-7 ಕುಟುಂಬ ರೆಫ್ಯೂಸ್ ಮಾಡಿ ಹೊಟ್ಟೋಗಿದ್ರು. ವಾಪಸ್ ತಾನೇ ಕನ್ವಿನ್ಸ್ ಮಾಡಿದ್ದಾರೆ. ನಮ್ಮ DH4 ಕರೆಸಿ ಮಾತಾಡಿದ ಮೇಲೆ ಇವತ್ತು ಯಾರ್ಯಾರಲ್ಲಿ ಈಗಾಗಲೇ ಕೋವಿಡ್ ಟೆಸ್ಟ್ ಮಾಡಿಸಿದ್ದೀವಿ. ಫಾರ್ಚುನೇಟ್ಲಿ ಏನೋ ಗೊತ್ತಿಲ್ಲ, ಕಾವೇರಿ ತಾಯಿ ಆಶೀರ್ವಾದ ಗೊತ್ತಿಲ್ಲ, ಯಾರಿಗೂ ಪಾಸಿಟಿವ್ ಬಂದಿಲ್ಲ. ಇದೊಂದು ಸಮಾಧಾನಕರವಾಗಿದೆ. ಮತ್ತು ಅವರಿಗೆ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದ್ದೀವಿ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. However, the statements by both the ministers were not free from criticism. The president of the Karnataka Pradesh Congress Committee, D.K. Shivkumar, has criticized the government and the BJP should set their priorities right. ಪ್ರಯಾರಿಟಿ ಏನು ಅಂತ ಸರ್ಕಾರಕ್ಕೆ ತಿಳ್ಕೊಳ್ಬೇಕು. ಈಗ ನಿನ್ನೆ ನಾನು ಒಂದು ಹಳ್ಳಿಗೆ ಭೇಟಿ ಕೊಟ್ಟಿದ್ದೆ. 2 ವರ್ಷದಿಂದನೂ ಅದನ್ನೇ ಅನುಭವಿಸ್ತಾ ಇದ್ದಾರೆ. ನಮ್ಮ ಕಾಲದಲ್ಲಿ ಇರ್ಬೋದು, ನಾವು ಜಂಟಿ ಕಾಲದಲ್ಲಿ ಇರ್ಬೋದು, ಇವತ್ತಿರ್ಬೋದು. ಪಾಪ ಇಲ್ಲಿ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಗೂ ಪ್ರಯಾರಿಟಿ ಇಲ್ಲ. ಆ ಬಡವರಿಗೆ ಮನೆ ಕೊಡಿಸ್ಬೇಕು, ಪರ್ಮನೆಂಟ್ ಜಾಗ ಒದಗಿಸ್ಕೊಡ್ಬೇಕು ಅಂತ. ಬರೀ ಗೌರ್ಮೆಂಟ್ ಜಾಗನೇ ಯಾಕೆ ಹುಡುಕ್ತಾ ಇದ್ದಾರೆ ಗೊತ್ತಿಲ್ಲ ಅವ್ರಿಗೆಲ್ಲ. ಸೇಫ್ ಜಾಗದಲ್ಲಿ ಇಡಬೇಕು ಅಂತ. 2 ವರ್ಷ ಆದ್ರೂ ಒಂದು ಮನೆ ಕಟ್ಕೊಡಕ್ಕಾಗಲಿಲ್ಲ ಅಂತಂದಮೇಲೆ ಯಾಕೆ ಇವರೆಲ್ಲ ಅಧಿಕಾರ ನಡೆಸಬೇಕು? D.K. Shivkumar also took the stage to remind the BJP about the floods last year and how they had failed to get any substantial relief from the center. ನೋಡ್ರಿ, ಲಾಸ್ಟ್ ಟೈಮು 35,000 ಕೋಟಿ ಹೇಳಿದ್ರು ಚೀಫ್ ಮಿನಿಸ್ಟ್ರು. ಪ್ರೈಮ್ ಮಿನಿಸ್ಟರ್ ಅಂತೂ ಬರಲಿಲ್ಲ. 1,800 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಜನರಿಗೆ ಇವತ್ತವರೆಗೂ ಮನೆ ಕೊಡೋಕ್ಕಾಗಲಿಲ್ಲ ಅಂದಮೇಲೆ 5,000 ರೂಪಾಯಿ ತಿಂಗಳಿಗೆ ಬಾಡಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಕೊಡೋಕೆ ನುಡಿದಂತೆ ನಡೆಯೋಕ್ಕಾಗಲಿಲ್ಲ ಅಂದಮೇಲೆ ಏನು ಅದಕ್ಕೇನು ಸಭಾಷ್ಗಿರಿ ಕೊಡಬೇಕಾ? ಸುಳ್ಳು ಹೇಳೋದಕ್ಕೆ, ಸುಳ್ಳು ಆಶ್ವಾಸನೆ ಕೊಡೋಕ್ಕೆ ಸರ್ಟಿಫಿಕೇಟ್ ಕೊಡೋಕ್ಕಾರ ಬಂದಿರೋದಿಲ್ಲಿ. Incessant rains continue to batter across Karnataka. However, in Mysuru's Hebballa Lake, several people were seen fishing despite heavy flowing waters. Despite the heavy rains and the overflowing Netravati river, several people in Bantwal were seen jumping into the river. The incessant rains in Chikmagaluru have caused a lot of distress to coffee estate owners by destroying the coffee plants.